ರಾಜ್ಯದಲ್ಲಿ ಒಂದ್ ಕಡೆಗೆ ಬೆಳವಣಿಗೆ ಎಲ್ಲರ ಕೇಂದ್ರೀಕೃತವಾಗಿರುವಂತದ್ದು ರಾಹುಲ್ ಗಾಂಧಿ ಅವರ ಕಡೆಗೆ. ಬಟ್ ಈಗ ಮೈಸೂರು ಏರ್ಪೋರ್ಟ್ ನಲ್ಲಿ ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಗಾಂಧಿ ಪ್ರತ್ಯೇಕ ಮಾತುಕತೆಯನ್ನ ಮಾಡಿದ್ರಂತೆ. ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ಇಬ್ಬರ ಜೊತೆಗೆ ಪ್ರತ್ಯೇಕ ಮಾತುಕತೆಯನ್ನ ಬಳಿಕ ಒಟ್ಟಿಗೆ ಕರೆದು ರಾಹುಲ್ ಗಾಂಧಿ ಮಾತನಾಡಿಸಿದ್ದಾರೆ. ಪವರ್ ಶೇರಿಂಗ್ ಗೊಂದಲ ಬಗೆಹರಿಸುವಂತೆ ರಾಹುಲ್ಗೆ ಡಿಕೆ ಮನವಿಯನ್ನ ಮಾಡ್ಕೊಂಡಿದ್ರಂತೆ. ಸೊ ಈಗ ಮತ್ತೊಂದಿಷ್ಟು ಚರ್ಚೆಗೆ ರೆಕ್ಕೆ ಪುಕ್ಕಗಳು ಬಂದು ನಿಲ್ಲುತ್ತೆ. ಈಗ ಏನಕ್ಕೆ ಪ್ರತ್ಯೇಕವಾಗಿ ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಕರೆದು ಮಾತುಕತೆ ಮಾಡಿದ್ರು, ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಯಾಕೆ ಕರೆದ್ರು, ಇಂಥ ಪ್ರಶ್ನೆಗಳು ಬರುತ್ತೆ ನೋಡಿ. ಎಲ್ಲ ಹೇಳ್ಬಿಟ್ಟಿದ್ದಾರೆ, ಎಲ್ಲ ಮುಗಿದೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಇನ್ನೊಂದು ಕಡೆಗೆ ಆ ಕಡೆಯಿಂದ ಇಲ್ಲ ಇಲ್ಲ ಅವ್ರನ್ನೆಲ್ಲ ಸಮಾಧಾನ ಮಾಡಕ್ಕೆ ಹೇಳಿದ್ದಾರೆ, ಈಗೇನು ಇಲ್ಲ ಅಂತ ಹೇಳಿದ್ದಾರೆ. ಈ ಥರ ಬರ್ತಾ ಇರ್ತಾವೆ. ಇನ್ಮೇಲೆ ನೋಡ್ತಾ ಇರಿ, ಇನ್ನೇನು ಇರೋದಿಲ್ಲ. ಇಡೀ ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ಒಂದೇ ಎರಡೂವರೆ ವರ್ಷ ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಾವಳಿಗಳನ್ನು ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಆ ಕಡೆಗೆ ಪ್ರತ್ಯೇಕವಾಗಿ ಕರೆದು ಡಿಕೆ ಶಿವಕುಮಾರ್ ಅವರನ್ನ ಜೊತೆಗೆ ಸಿದ್ದರಾಮಯ್ಯನವರನ್ನ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿರುವಂಥದ್ದು. ಸೊ ಇದು ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಾವಳಿಗಳು. ರಾಹುಲ್ ಗಾಂಧಿ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ಮಾಡಿರೋದು. ಮೈಸೂರಿನಿಂದ ಅವರು ಹೆಲಿಕಾಪ್ಟರ್ ಮೂಲಕವಾಗಿ ತೆರಳುವಂತಹ ಸಂದರ್ಭದಲ್ಲಿ ದೆಹಲಿಯಿಂದ ನೇರವಾಗಿ ಮೈಸೂರಿಗೆ ಬಂದರು. ಮೈಸೂರಿನಿಂದ ಹೆಲಿಕಾಪ್ಟರ್ ಮೂಲಕವಾಗಿ ತೆರಳುವಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಕರೆದು ಮಾತುಕತೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಗೆ, ಆ ಕಡೆಗೆ ಉಪಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಮಾತುಕತೆ. ಸೊ ಬಾಡಿ ಲ್ಯಾಂಗ್ವೇಜ್ ಏನು ಹೇಳುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಏನು ಹೇಳಿದ್ದಾರೆ, ಏನಾಗಿದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿದ್ದಾರೆ ಅಂತಂದ್ರೆ ಅದು ಗದ್ದುಗೆಯ ವಿಚಾರದಲ್ಲಿ ಇರುತ್ತೆ ಅಂತ ಲೆಕ್ಕಾಚಾರ ಹಾಕೊಳ್ಬಹುದಾ ಈಗಿರುವಂತ ಸಂದರ್ಭದಲ್ಲಿ? ಅರುಣ್, ಪ್ರಮುಖವಾಗಿ ಎರಡು ರೀತಿಯ ದೃಶ್ಯಗಳು ನಮಗೆ ಸಿಗ್ತಾ ಇದೆ. ಜೊತೆಗೆ ಎರಡೂ ಮಾತುಕತೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರ ಜೊತೆನೂ ಕೂಡ ಒಟ್ಟಿಗೆ ಮಾತುಕತೆ ನಡೆಸಿರ್ತಕ್ಕಂತಹ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಎರಡು ವಿಚಾರದ ಬಗ್ಗೆ ಅಂದ್ರೆ ದೊಡ್ಡ ಮಟ್ಟದ ಸಮಯವೇನು ತೆಗೆದುಕೊಂಡಿಲ್ಲ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ. ಹಾಗಾಗಿ ಈಗ ದೇಶವ್ಯಾಪಿ ನಡೀತಾ ಇರತಕ್ಕಂಥ ಚಳುವಳಿ ಬಗ್ಗೆ ಮಾತನಾಡಿದ್ರು ಅಥವಾ ಪವರ್ ಶೇರ್ ವಿಚಾರವಾಗಿ ಡೆಲ್ಲಿಗೆ ಬರುವಂತ ಸಂದರ್ಭದಲ್ಲಿ ಮಾತನಾಡಿದ್ರು ಅನ್ನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗಬೇಕಾಗಿದೆ. ಈಗಷ್ಟೇ ಬಂದಿರತಕ್ಕಂಥದ್ದು ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ದೆಹಲಿಗೆ ವಾಪಸ್ ಬೀಳ್ಕೊಡುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕೆ ಕರೀತಾರೆ. ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ 1 ನಿಮಿಷಗಳ ಕಾಲ ಅಷ್ಟೇ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಹಾಗಾಗಿ ಅವರ ಹಾವಭಾವಗಳೆಲ್ಲವನ್ನು ಕೂಡ ನೋಡ್ತಾ ಇರ್ಬೋದು. ಅಂದ್ರೆ 16ನೇ ತಾರೀಕಿಗೆ ಡೆಲ್ಲಿಗೆ ಹೋಗುವಂತದಕ್ಕೆ ಸಭೆಗೆ ಏನಾದ್ರೂ ಸಮಯವನ್ನ ಕೇಳಿ ಆ ಸಭೆಯಲ್ಲಿ ಇತ್ಯರ್ಥ ಮಾಡಿ ಅಂತ ಹೇಳಿದ್ರು ಅಥವಾ ಬೇರೆ ಏನು ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗಿದೆ. ಇನ್ನುಳಿದಂತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರ ಜೊತೆನೂ ಕೂಡ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಪವರ್ ಶೇರ್ ವಿಚಾರ ಅಷ್ಟೇನೋ ಅಥವಾ ಅವ್ರ ಜೊತೆಗೆ ಜಿ ವಿರೋಧಿ ಚಳುವಳಿ ಮಾಡ್ತಾ ಇದಾರೆ ಅದರ ವಿಚಾರವಾಗಿ ಏನಾದ್ರು ಮಾತುಕತೆ ನಡೆಸಿದ್ರು ಅನ್ನೋದು ಕೂಡ ಮಾಹಿತಿ ಸಿಗ್ಬೇಕಾಗಿದೆ. ಒಂದೊಂದು ಸತ್ಯ ಈಗ ಕಾಂಗ್ರೆಸ್ನೊಳಗಡೆ ನಡೀತಾ ಇರತಕ್ಕಂಥ ಪವರ್ ಶೇರ್ ಜಟಾಪಟಿ ಹಿನ್ನೆಲೆಯಲ್ಲಿ ಈ ಎರಡೂ ವಿಡಿಯೋಗಳು ಸಾಕಷ್ಟು ಬೇರೆ ಬೇರೆ ರೀತಿಯ ಕುತೂಹಲವನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಅರುಣ್, ಓಕೆ, ಬಟ್ ಈ ಭೇಟಿ ಆದ ನಂತರ ಏನಾದರೂ ಒಂದಿಷ್ಟು ಮಾಹಿತಿಗಳು ಆಚೆ ಬರಬೇಕಲ್ವಾ ರವೀಶ್? ಈಗಷ್ಟೇ ಇದು ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇರುವಂಥ ಮಾಹಿತಿ ಆಗಿರೋದ್ರಿಂದ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗುತ್ತೆ. ಬಟ್ ಇಬ್ಬರನ್ನ ಕೂಡ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರೆ ಇನ್ನು ಗದ್ದುಗೆ ಬಿಟ್ಟರೆ ಯಾವ ವಿಚಾರ ಇದ್ದಂಗೆ ಕಾಣಿಸ್ತಾ ಇಲ್ಲ ಇದರಲ್ಲಿ. ಖಂಡಿತವಾಗಿಯೂ ಕೂಡ ರಾಹುಲ್ ಗಾಂಧಿ ಅವರು ಅವರ ಕುತೂಹಲ ಏನು ಅಂದ್ರೆ ಅವರು ಯಾವ ರೀತಿಯ ನಿರ್ಧಾರಗಳನ್ನ ತೀರ್ಮಾನ ತೆಗೆದುಕೊಳ್ತಾರೆ ಅಂದ್ರೆ ಬಹುದೊಡ್ಡ ಕುತೂಹಲ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಹೇಳಿದ್ರೆ ಆಯ್ತು, ರಾಹುಲ್ ಗಾಂಧಿ ಮೊದಲು ಹೇಳಿ ಅನ್ನೋ ವಿಚಾರವನ್ನು ಕೂಡ ಬಹಿರಂಗವಾಗಿಯೂ ಕೂಡ ಹೇಳಿದ್ದಾರೆ ಮತ್ತೆ ಆಂತರಿಕವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿಯೇ ರಾಹುಲ್ ಗಾಂಧಿ ಅವರ ಕದವನ್ನ ಡಿ ಕೆ ಶಿವಕುಮಾರ್ ತಟ್ಟಿರ್ತಕ್ಕಂಥದ್ದು. ಅಂದ್ರೆ ನೀವೇ ಇದನ್ನ ಫೈನಲ್ ಮಾಡಿ, ಎಸ್ ಆರ್ ನೋ ಏನಿದೆ ಅದನ್ನ ತೀರ್ಮಾನ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟಿಡ್ಕೊಂಡಿದ್ದಾರೆ. ಹಾಗಾಗಿ ಇವರಿಬ್ಬರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿರ್ತಕ್ಕಂಥದ್ದು ಸಾಕಷ್ಟು ಒಂದು ಚರ್ಚೆಯನ್ನು ಹುಟ್ಟು ಹಾಕಿದೆ. ಹಾಗಾಗಿ ಇದೇ ವಿಚಾರವಾಗಿ ಏನಾದ್ರೂ ಪುಷ್ಟೀಕರಿಸುವಂತೆ ಮಾತನಾಡಿದ್ರ ಅಥವಾ ಬೇರೆ ಏನು ಅನ್ನೋದು ಕೂಡ ಗೊತ್ತಾಗ್ಬೇಕಾಗತ್ತೆ. ಒಂದಂತೂ ಸತ್ಯ, ಈಗ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇದ್ರು ಕೂಡ ನೀವಿಬ್ರು ಡೆಲ್ಲಿಗೆ ಬನ್ನಿ ಅಂತ ಒಂದು ಡೇಟ್ ಅನ್ನ ಕೊಟ್ಟು ರಾಹುಲ್ ಗಾಂಧಿ ಅವ್ರಿಗೂ ತಿಳಿಸಿರ್ಬೋದು. ಇಲ್ಲ, ನಾನು ಪ್ರವಾಸದಲ್ಲಿ ಇರ್ತೀನಿ, ಪ್ರವಾಸದಿಂದ ಬಂದ ಬಳಿಕ ನಿಮ್ಮಿಬ್ಬರನ್ನು ಕರಿತೀನಿ, ಅದಕ್ಕೆ ರೆಡಿಯಾಗಿ ಅನ್ನೋ ಸಂದೇಶವನ್ನು ಏನಾದ್ರೂ ಕೊಟ್ಟಿರ್ಬೋದು. ಹಾಗಾಗಿ ಇನ್ನಷ್ಟೇ ಗೊತ್ತಾಗ್ಬೇಕಾಗತ್ತೆ. ಒಟ್ಟಾರೆಯಾಗಿ ಈ ಒಂದು ಪವರ್ ಶೇರ್ ವಿಚಾರವಾಗಿ ಇವತ್ತು ಮೈಸೂರು ವಿಮಾನ ನಿಲ್ದಾಣದಲ್ಲಿ ಆಗಿರ್ತಕ್ಕಂಥ 1 ನಿಮಿಷ ಅಥವಾ 2 ನಿಮಿಷದ ಮಾತುಕತೆ ಆಗಿರ್ಬೋದು. ಅದರಲ್ಲೇ ಏನಾದ್ರೂ ಹಿಂಟ್ ಕೊಟ್ಟಿದಾರ ರಾಹುಲ್ ಗಾಂಧಿ ಅವರು ಒಂದು ಸಂಧಾನ ಸೂತ್ರ ಸಭೆಯನ್ನ ನಡೆಸ್ತೇವೆ ಅಥವಾ ಇಲ್ಲ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ.
ಓಕೆ, ಒಂಥರ ಲಡ್ಡು ಬಂದೆ ಬಾಯಿಗೆ ಬಿದ್ದಂಗೆ ಆಗೋಯ್ತಾ ಅಂತ ಈ ಬೆಳವಣಿಗೆ ಏನು ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ? ಅರುಣ್, ಈ ರೀತಿಯ ಲಡ್ಡು ಬಂದು ಬಾಯಿಗೆ ಬೀಳುವಂತ ಬೆಳವಣಿಗೆಗಳು ಸಾಕಷ್ಟು ಬಾರಿ ನಡೆದಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹರ್ಡಲ್ಸ್ ಮೇಲೆ ಹರ್ಡಲ್ಸ್, ಒಂದ್ ರೀತಿಯಲ್ಲಿ ಅಡೆತಡೆಗಳು ಒಂದ್ ರೀತಿಯಲ್ಲಿ ನಿರ್ಮಾಣ ಆಗ್ತಾನೆ ಇದೆ. ಹಾಗಾಗಿ ಒಂದೊಂದಾಗಿ ಬಿಡಿಸ್ಕೊಂಡು ಬಂದ್ರೆ ಇನ್ನೊಂದು ಅಡೆತಡೆಗಳು ಒಂದ್ ರೀತಿಯಲ್ಲಿ ಎದುರಾಗ್ತಾ ಇದೆ, ಮತ್ತೆ ಆ ರೀತಿಯ ಸನ್ನಿವೇಶಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಒಂದು ಹಂತದಲ್ಲಿ ಎಲ್ಲ ಒಂದ್ ಕಡೆ ಅವ್ರನ್ನ ಮನವೊಲಿಸುವಂತದ್ದು ಅಥವಾ ಅವ್ರನ್ನ ಟಚ್ ಮಾಡೋದಕ್ಕೆ, ಅವರ ಕದ ತಟ್ಟೋದಕ್ಕೆ ಈ ಹಂತದಲ್ಲಿ ಸಕ್ಸಸ್ ಆಗಿರ್ಬೋದು. ಹಾಗಾಗಿ ಇದೇ ರೀತಿಯ ಸಕ್ಸಸ್ ಮುಂದೆಯೂ ಸಿಗುತ್ತಾ ಅಂತ ತಕ್ಷಣ ಕೇಳಕ್ ಬರೋದಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಇವ್ರೇನ್ ಕನ್ವೆ ಮಾಡಿದ್ರು, ಮತ್ತೆ ರಾಹುಲ್ ಗಾಂಧಿ ಏನ್ ಹೇಳಿದ್ರು, ಜೊತೆಗೆ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವ್ರು ಏನ್ ಕನ್ವೆ ಮಾಡಿದ್ದಾರೆ ಅನ್ನೋದು ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ. ಒಂದಂತೂ ಸತ್ಯ, ಇವತ್ತಿನ ಮಟ್ಟಿಗೆ ಏನೂ ಆಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ಪ್ರತ್ಯೇಕ ಮಾತುಕತೆ ಮೇಲೆ ಸಾಕಷ್ಟು ಮಹತ್ವವನ್ನ ಹುಟ್ಟುಹಾಕಿದೆ. ಹಾಗಾಗಿ ಮುಂದೇನಾಗುತ್ತೆ ಕಾದ್ ನೋಡ್ಬೇಕು ಅವ್ರನ್ನ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಮಾನ್ಯ ರಾಹುಲ್ ಗಾಂಧಿ ಅವರು ಏರ್ಪೋರ್ಟಿಗೆ ಬಂದ ಆದ ನಂತರ ಹೆಲಿಕಾಪ್ಟರ್ ಮೂಲಕವಾಗಿ ತೆರಳುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡಿ, ಜೊತೆಗೆ ಸಿದ್ದರಾಮಯ್ಯನವರ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಅಂತಂದರೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡುವಂಥದ್ದು ಏನಿರುತ್ತೆ? ಕುರ್ಚಿಯ ವಿಚಾರ ಅನ್ನುವಂಥದ್ದಂತೂ ಸ್ಪಷ್ಟವಾಗಿರುತ್ತೆ. ಕಾರಣ ಪಕ್ಷದ ವಿಚಾರವಾಗಿದ್ದರೆ ಇಬ್ಬರನ್ನು ನಿಲ್ಲಿಸ್ಕೊಂಡೇ ಮಾತನಾಡ್ತಾ ಇದ್ರು. ಅಲ್ಲಿ ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡಿದ್ದಾರೆ ಅಂತಂದರೆ ಕುರ್ಚಿ ವಿಚಾರ ಅಲ್ಲದೆ ಇನ್ನೇನಿರುತ್ತೆ? ಇನ್ನೇನು ಅಂಥದ್ದು ತುಂಬ ಕರೆದುಬಿಟ್ಟು ಒಬ್ಬರನ್ನೇ ಕೂತ್ಕೊಂಡು ಒಬ್ಬರು ಮಾತಾಡುವಂಥದ್ದು ಏನಿರುತ್ತೆ ಅನ್ನುವಂಥ ಚರ್ಚೆ ಈಗ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇದರದೊಂದು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಅಂತೂ ಸಿಗಬೇಕು. ಸೊ ದೆಹಲಿಗೆ ಕರೆಸ್ಕೊಳ್ತಾರ, ಮಾತುಕತೆಯನ್ನು ಮಾಡ್ತಾರ, ಯಾವಾಗ ಆಗುತ್ತೆ ಇದು? ಈಗ ಬಹುದೊಡ್ಡದಾಗಿರುವಂಥ ಬೆಳವಣಿಗೆ ಈಗ ಆಗಿದೆ ಮೈಸೂರಿನಲ್ಲಿ. ದೊಡ್ಡ ಹೊತ್ತಿನಲ್ಲಿ ಏನು ಮಾತನಾಡಿಲ್ಲ, ಸಿಕ್ಕಿರುವಂಥ ಸಮಯದಲ್ಲೇ ಈ ಭೇಟಿ ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು.